Hello everyone, welcome to Sanmadina classes. ಬಲ ಮತ್ತು ಚಲನೆಯ ನಿಯಮಗಳು ಪಾಠದ 3ನೇ ಪ್ರಶ್ನೆ. ಒಂದು ವಸ್ತು ಚಲಿಸುತ್ತಿಲ್ಲ ಎಂದರೆ ಅದರ ಮೇಲೆ ಯಾವುದೇ ಬಲ ವರ್ತಿಸುತ್ತಿಲ್ಲ ಎಂದರ್ಥವೇ? ವಿವರಿಸಿ. ಒಂದು ವಸ್ತು ಇದೆ, ಅದು ತನ್ನಷ್ಟಕ್ಕಾಗಿ, ಅದ್ರ ಮೇಲೆ ಯಾವುದೇ ಬಲ ವರ್ತಿಸ್ತಾ ಇಲ್ಲ ಅಂತ ಅರ್ಥ ಇರ್ಬೋದಾ? ಈಗ ಇಲ್ಲೊಂದು ವಸ್ತು ಇದೆ, ಸರಿ, ಇದನ್ನ ನೀವು ಈ ಕಡೆಯಿಂದ ಜಗ್ತಿದ್ದೀರಿ, 10 ನ್ಯೂಟನ್ ಹಾಕಿ ಈ ಕಡೆಯಿಂದ ಜಗ್ತಿದ್ದೀರಿ, ಅಥವಾ ಥಗ್ ಆಫ್ ವಾರ್ ನೆನ್ಪ್ ಮಾಡ್ಕೊಳ್ರಿ, ಹಗ್ಗ ಜಗ್ ಹಾಕಿ. ಈ ಕಡೆ ಇರೋರು ಎಷ್ಟು ಬಲವನ್ನ ಅಪ್ಲೈ ಮಾಡ್ತಾರೆ, ಈ ಕಡೆಯವರು ಕೂಡ ಅಷ್ಟೇ ಬಲವನ್ನ ವಿರುದ್ಧ ದಿಕ್ಕಿನಲ್ಲಿ ಅಪ್ಲೈ ಮಾಡಿದಾಗ ಏನಾಗುತ್ತೆ? ಅದರ ಮೇಲೆ ಬಲ ವರ್ತಿಸ್ತಾ ಇರುತ್ತೆ, ಎರಡು ಕಡೆಯಿಂದ ಬಲ ವರ್ತಿಸ್ತಾ ಇದೆ, ಆದರೆ ಎರಡು ಸಮ ಹಾಗೂ ವಿರುದ್ಧವಾಗಿದೆ. ಆ ಕಾರಣಕ್ಕಾಗಿ ಅದು ಚಲಿಸ್ತಾ ಇಲ್ಲ. ಹಾಗಾಗಿ ಇದು ಒಂದು ಕಾನ್ಸೆಪ್ಟ್, ಸನ್ನಿವೇಶ ಇರಬಹುದು. ಇಲ್ಲ, ದೇಹದ ಮೇಲೆ ಕಾರ್ಯನಿರ್ವಹಿಸುವ ಎಲ್ಲಾ ಬಲಗಳು ಸಮತೋಲಿತವಾಗಿದೆ ಎಂದರ್ಥ. ಇಲ್ಲಿ ದೇಹದ ಮೇಲೆ ವರ್ತಿಸ್ತಾ ಇರುವಂತಹ ಎಲ್ಲಾ ಬಲಗಳು ಸಮತೋಲಿತವಾಗಿರಬಹುದು. ಥ್ಯಾಂಕ್ ಯು.